ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ. ಇದು ನನ್ನ ಸಂಡೇ ವ್ಲಾಗ್. ಇವತ್ತು ಸಂಡೇ ಎಲ್ಲ ಆರಾಮಾಗಿರಬೇಕು ಅಂಥೇಳಿ ಅಂದ್ಕೊಂಡಿದ್ವಿ. ಬಟ್ ಇವತ್ತು ನಮ್ಮದು ಮನೆಯವ್ರದ್ದು ಡ್ಯೂಟಿ ಇತ್ತು, ಹಾಗಾಗಿ ಲಘುನನೇ ಎದ್ದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ನಾನಿಲ್ಲೇ ಬಿಸಿನೀರು ಕುಡಿಯತ್ತಿದ್ದೆ. ನೀರನ್ನ ಉಗುರು ಬೆಚ್ಚ ನೀರನ್ನ ದಿನಾಲೂ ನಾನು ಬಿಸಿ ಮಾಡಿಕೊಂಡು ಒಂದು ಗ್ಲಾಸ್ ನೀರು ಕುಡಿಯುವಂಥದ್ದು. ಮತ್ತು ಎಲ್ಲರಿಗೂ ಕೊಡ್ತೀನಿ, ಸುಜ್ಜೋಗಾತ ಮನೆಯವ್ರಿಗಾತ ಎಲ್ಲರಿಗೂ ನಾನು ಒಂದು ಗ್ಲಾಸ್ ನೀರು, ಬಿಸಿ ನೀರು ಬೆಚ್ಚಗೆ ಮಾಡಿಕೊಂಡು ಡೈಲಿ ಒಂದು ಗ್ಲಾಸ್ ನೀರು ಕುಡಿದ್ದೆ. ಇದರಿಂದ ಎಷ್ಟೋ ನಮ್ಮದು ಹೊಟ್ಟೆಲ್ಲ ಗ್ಯಾಸ್ ಆಗುವಂಥದ್ದು, ಆಮೇಲೆ ಹೊಟ್ಟೆದು ಏನೇನು ಸಮಸ್ಯೆ ಐತಲ್ಲ ಆಲ್ಮೋಸ್ಟ್ ಈ ರೀತಿ ನಾವು ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ಆಲ್ಮೋಸ್ಟ್ ಅವೆಲ್ಲ ಸಾಲ್ವ್ ಆಕ್ಕಾವಂತ ಹೇಳ್ಬೋದು. ಆಮೇಲೆ ಒಂದು ಗ್ಲಾಸ್ ಈ ರೀತಿ ನೀರು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ಅಂದರೆ ಒಂದು ಗ್ಲಾಸ್ ಅಂತಲ್ಲ, ನೀರು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನೂ ಗ್ಲೋ ಆಗುವಂಥದ್ದು. ಆಮೇಲೆ ನೀರಿನ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಅಂತಂದ್ರೆ ಹೊಟ್ಟೆ ಖಾಲಿ ಹೊಟ್ಟೆ ಇರ್ತೈತಲ್ಲ, ಆವಾಗ ನಾವು ಡೈರೆಕ್ಟಾಗಿ ತಿನ್ನೋ ಬದಲು ಒಂದು ಗ್ಲಾಸ್ ಈ ರೀತಿ ಮೊದಲು ನೀರು ಎದ್ದ ತಕ್ಷಣ ನೀರು ಕುಡಿದು ಆಮೇಲೆ ನಾವು ಏನೇ ತಿನ್ನಲಿ ಅದು ಸರಿಯಾಗಿ ಡೈಜೆಷನ್ ಆಗುವಂಥದ್ದು. ಹಾಗಾಗಿ ಸರಿಯಾಗಿ ಡೈಜೆಷನ್ ಸರಿ ಆಯ್ತು ಅಂದ್ರೆ ಆಮೇಲೆ ಆಲ್ಮೋಸ್ಟ್ ಹೊಟ್ಟೆ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡುವಂಥದ್ದು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಎಲ್ಲರೂ ಯೂಸ್ ಮಾಡ್ಕೊರಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಈ ರೀತಿ ಮಾಡ್ತಾರೆ. ಸೊ ಹಾಗೆ ನಾನು ಡೈಲಿ ಈ ಒಂದು ರೂಢಿನ ಇಟ್ಕೊಂಡೇನೆ ಅಂತ ಹೇಳ್ಬೋದು. ಹಿಂಗೆ ನಾನು ನೀರು ಕುಡ್ಕೊತಾನೆ ಇವತ್ತು ಸಂಡೇ ಎಲ್ಲ ಏನಾರು ಸ್ಪೆಷಲ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡತ್ತಿದ್ದೆ. ನಾನೇನು ಮಾಡ್ಬೇಕಂತ ಮಾಡಿದ್ದೆ ಅಂದರೆ ಪೂರಿ ಮಾಡಿದ್ರಾತ ಹೆಂಗೋ ಅಂಥೇಳಿ ಮಾಡಿದ್ದೆ. ಆದರೆ ಸುಜ್ಜೋದನ್ನೆಲ್ಲ ಬೇಡ, ನಂಗೆ ಪೂರಿ ಬೇಡ ಅಂತ ಹೇಳಿದ್ದೆ. ಸರಿ ಪೂರಿ ಬೇಡ ಅಂದ್ರೆ ಮತ್ತೇನು ಬೇಕು ಅಂತ ಹೇಳಿದ್ರೆ ಉಪ್ಪಿಟ್ಟು ಬೇಕಂತ ಹೇಳಂದ. ಒಂದು ಸ್ವಲ್ಪ ಉಪ್ಪಿಟ್ಟು ಪ್ರಿಯ ಅಂತ ಹೇಳ್ಬೋದು. ಸೊ ಉಪ್ಪಿಟ್ಟು ಬೀಳ್ತಿರ್ತಾನೆ ಅವಾಗವಾಗ. ಸೊ ಹಾಗಾಗಿ ಸರಿ ಅಂಥೇಳಿ ನಾನು ಪೂರಿದು ಕ್ಯಾನ್ಸಲ್ ಮಾಡಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡ್ರಾತಂಥೇಳಿ ರೆಡಿ ಮಾಡ್ಕೊಳತ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಗುಬ್ಬಕ್ಕ ಎದ್ದು ಇವತ್ತು ಯಾಕೋ ಮೇಡಮ್ಮರ ಫುಲ್ ಖುಷಿಯಾಗಿ ಹೊರಗೆ ಬಂದ್ರೆ ರೂಮಿಂದ. ಯಾಕಂದ್ರೆ ದಿನಾಲು ಹಂಗೆ ಇರೋದಿಲ್ಲ ಆಕಿ, ಒಂದೊಂದು ದಿನ ಹತ್ಕೊತಾನೆ ಹೇಳ್ತಾಳೆ, ಹಂಗೆ ಕಂಟಿನ್ಯೂ ಮಾಡ್ತಾಳೆ. ಬೆಳಿಗ್ಗೆ ಫುಲ್ ಗಡಿಬಿಡಿ ಇರ್ತೈತಿ, ಅದ್ರಾಗ ಆಕಿ ಅಳೋಕೆ ಶುರು ಮಾಡಿಬಿಡ್ತಾಳೆ, ಆಡೋದೇ ಇಲ್ಲ, ಹಂಗೆ ಮಾಡ್ತಾಳೆ. ಇವತ್ತಂತೂ ಅದೇನಾಗಿತ್ತು ಏನೋ ಫುಲ್ ಖುಷಿಯಿಂದನೇ ಎದ್ದು ಬಂದು ಆಡ್ಕೊತಾನೆ. ನೋಡಿರಿ ಡೈರೆಕ್ಟಾಗಿ ಅಲ್ಲಿ ರೂಮ್ ಇತ್ತಲ್ಲ, ರೂಮಿಂದ ಹಂಗೆ ಸೀದಾ ಎದ್ದು ಬಂದ್ಲ. ಆಟ ಆಡ್ಕೊತಾನೆ ಎದ್ದು ಬಂದಿದ್ಲ. ಅದನ್ನೆಲ್ಲ ತೊಗೊಂಡು ಆಟ ಆಡೋಕ್ಕೂ ಶುರು ಮಾಡಿದ್ಲ. ಹಂಗೆ ಆ ರೀತಿ ಬಂದ್ರಂತೂ ನಮ್ಗೆ ಇನ್ನೂ ಒಂಥರ ಖುಷಿಯಾಗ್ಬಿಡ್ತೈತಿ, ಆರಾಮ್ ಅನ್ನಿಸ್ತೈತಿ. ಅದೊಂದು ಫೀಲ ಬೇರೆ. ಆ ರೀತಿ ಅವ್ರು ಖುಷಿಯಾಗಿ ಎದ್ರು ಅಂದ್ರೆ ಆ ಫುಲ್ ಡೇನ ಹಂಗೆ ಇರ್ತೈತೇನೋ ಅನ್ನಿಸ್ಬಿಡ್ತೈತಿ. ಆ ರೀತಿ ಆಗಿತ್ತು. ಆಮೇಲೆ ಫುಲ್ ಏನು ಡ್ರಾಮಾ ಎಲ್ಲ ಮಾಡೋಕೆ ಕಲ್ಕೊಂಡ್ಬಿಟ್ಟಾಳೆ. ಏನೇನೋ ಅದು ಗೋಣೆಲ್ಲ ಅಲ್ಗಾಡ್ಸೋದು ಅದೆಲ್ಲ ಅಂದರೆ ಡ್ಯಾನ್ಸ್ ಮಾಡೋದಕ್ಕೆ ನಾವು ಬೆಳಗ್ಗೆ ದೇವ್ರ ಹಾಡೆಲ್ಲ ಹಚ್ಚಿರ್ತೀವಲ್ಲ, ಆ ಸಾಂಗ್ ಕೇಳಿ ಡ್ಯಾನ್ಸ್ ಮಾಡೋದು, ಆ ರೀತಿ ಗೋಣೆಲ್ಲ ಅಲ್ಗಾಡ್ಸೋದು ಹಾಗೆಲ್ಲ ಮಾಡ್ತಾಳೆ. ಆಮೇಲೆ ಸುಮ್ಮನೆ ಅಳೋದು ಅಂತಂದರೆ ಬರೋದಿಲ್ಲಕ್ಕಿಗೆ ಸುಮ್ಮನೆ ಆ ರೀತಿ ಹತ್ತಾರ ಥರ ಆ್ಯಕ್ಟ್ ಮಾಡ್ತಾಳೆ. ಆ ರೀತಿ ಈ ರೀತಿ ಎಲ್ಲ ಮಾಡೋದು ಕಲ್ತಾಳೆ. ಆಮೇಲೆ ಎದ್ದು ನಿಲ್ತಾಳೆ. ಎದ್ದು ನಿಂತ ಆಕೆಗೆ ಜೋಲು ಸಾಲೋದಿಲ್ಲ, ಒಂದು 2-3 ಹೆಜ್ಜೆ ಮುಂದೆ ಬಂದು ಬೀಳ್ತಾಳೆ. ಈ ರೀತಿ ಮಾಡ್ತಾಳೆ. ಹಂಗೆ ಮಕ್ಕಳು ಬೆಳೆಯೋದು ಗೊತ್ತಾಗೋದಿಲ್ಲ. ಈಗೀಗ ಡೆಲಿವರಿ ಆದಂಗೆ ಆಗೈತಿ, ಆದರೆ ಆಕೆ ಆಲ್ರೆಡಿ ಈಗ ನಡ್ಯಕ್ಕೆ ಶುರು ಮಾಡ್ಯಾಳ. ಹಂಗೆ ಆಕಿದ ಎಲ್ಲ ನೋಡ್ಕೊತ ನಿಂತಿದ್ವಿ. ಅಲ್ಲಿ ಕೆಲಸ ಕರೆಯತ್ತಿತ್ತು, ಬಾ ನೀನಿಲ್ಲ ಅಂಥೇಳಿ. ಹಂಗೆ ನಾನಿವತ್ತು ಅದು ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಳತ್ತಿದ್ದೆ. ಇವತ್ತು ಅದು ಉಪ್ಪಿಟ್ಟಿಗೆ ನಾನು ಮಾಡ್ಬೇಕಂಥೇಳಿ ಮಾಡ್ತಿದ್ದೆಲ್ಲ, ಹಂಗೆ ಅಕ್ಕಿಗೂ ನಾವೇನು ಉಪ್ಪಿಟ್ಟು ಮಾಡ್ಕೊತೀವಲ್ಲ ಅದ್ರ ಜೊತೆಗೇನೆ ಆಕೆಗೂ ನಾನು ಬೆಳಗ್ಗಿಂದ ಫುಡ್ ರೆಡಿ ಮಾಡುವಂಥದ್ದು. ನಾನೀಗ ನಮ್ಮ ಗುಬ್ಬಿಗೆ ಫುಲ್ಲು ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ಆಮೇಲೆ ರಾತ್ರಿ 3 ಟೈಮೂ ನಾನು ಫುಡ್ ಕೊಡ್ತೇನೆ. ಉಪ್ಪಿಟ್ಟು ಅದ್ರ ಜೊತೆಗೆ ಆಕೆಗೂ ನಾನು ಉಪ್ಪಿಟ್ಟು ರೆಡಿ ಮಾಡ್ಕೊತೀನಿ. ಇಲ್ಲೇ ನಾನು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ. ಇದೇನು ಸ್ಪೆಷಲ್ ಅಂಥೇಳಿ ತೋರ್ಸಾತೇನಿಲ್ಲ ಅಂಥೇಳಿ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಹಂಗೆ ಮಾಡತ್ತಿದ್ದೆಲ್ಲ ಹಂಗೆ ಅದನ್ನು ನಾನು ವೀಡಿಯೋನ ಆ್ಯಡ್ ಮಾಡ್ಕೊಂಡೀನಿ. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಮತ್ತೆ ನಮ್ಮ ಗುಬ್ಬಿ ಮತ್ತೆ ಒಳಗೆ ಬಂದ. ಅಲ್ಲೇ ಕಿಚನಿಗೆ ಬಂದು ಈ ರೀತಿ ನಿಂತು ನಿಂತ ಜೋಲು ಸಾಲೋದಿಲ್ಲ ಕೇಳ್ತಾಳೆ, ಹೀಗೆಲ್ಲ ಮಾಡ್ತಾಳೆ. ಆಮೇಲೆ ನಾನು ಇಲ್ಲೇ ರವೆ ಹುರ್ಕೊಳತ್ತಿದ್ದೆ. ಅಷ್ಟೊತ್ತಿಗೆ ಸುಜ್ಜುನು ಎದ್ದ ಅವನು ಎಲ್ಲ ಫ್ರೆಶ್ ಆಗಿ ಎಲ್ಲ
ನೀರೆಲ್ಲ ಕುಡ್ದೆ. ಆಮೇಲೆ ಈಗ ನಾನು ಮಾಡ್ಕೋತೀನಲ್ಲ ಅಕ್ಕಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಕೊಡ್ತೀನಿ. ಸಾಸಿವೆ ಜೀರಿಗೆ ಹಾಕಿ ಇದು ಖಾರ ಆಮೇಲೆ ಉಪ್ಪು ಇದೆಲ್ಲ ಅವಾಯ್ಡ್ ಮಾಡ್ತೀನಿ. ಒಂಚೂರು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ನಾನು ಆಕೆಗೆ ಒಗ್ಗರಣೆ ಕೊಟ್ಟು ಮಾಡುವಂಥದ್ದು ಮೆತ್ತಗೆ ಮಾಡ್ಕೊಂಡು ಆಕೆಗೆ ನಾನಿಲ್ಲೇ ಒಗ್ಗರಣೆ ಕೊಡ್ತೀನಿ. ಈ ರೀತಿ ನಾವು ಈ ತಿನ್ನುವಾಗನ ಅವ್ರಿಗೂ ಮಾಡಿಕೊಂಡು ನಮ್ಮ ಜೊತೆಗೆ ಅವ್ರಿಗೆ ಕರ್ಕೊಂಡು ತಿಂದ್ಬಿಟ್ವಿ ಅಂತಂದ್ರೆ ಅವ್ರಿಗೆ ತಿನ್ನೋ ರೂಢಿ ಆಗ್ತೈತೆ. ಆಮೇಲೆ ಸುಮ್ಮನೆ ತಿಂತಾರೆ. ಈಗ ನಮ್ಗೆ ಬೆನ್ನು ಮಾಡ್ತಾವಂದ್ರೆ ನಾವು ಊಟ ಮಾಡ್ತಿರ್ತೀವಲ್ಲ ಅವಾಗ ನನಗೂ ಕೊಡ್ರಿ ಅಂಥೇಳಿ ಚೀರ್ತಿರ್ತಾಳೆ. ಅಂದ್ರೆ ಅಕ್ಕಿ ನಾವು ತಿಂತೇವಲ್ಲ ಹಾಗಾಗಿ ಅವ್ರಿಗೂ ತಿನ್ಬೇಕಂತ ಹೇಳಿ ಅನ್ನಿಸ್ತೈತಿ. ಸೊ ಹಾಗಾಗಿ ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ಅವ್ರಿಗೆ ತಿಂತೀವಿ ಅಂತಂದಾಗ ನಾವು ತಿನ್ನಿಸಿದ್ರೆ ಚಲೋ ಅಲ್ಲ, ಅವಾಗ ಅವ್ರು ಸುಮ್ಮನೆ ತಿಂತಾರೆ. ಈಗ ಅವ್ರು ತಿನ್ನೋದಿಲ್ಲ ಅಂದಾಗ ನಾವು ಫೋರ್ಸಬ್ಲಿ ತಿನ್ಸಕ್ಕೆ ಹೋದ್ರೆ ಅವ್ರು ತಿನ್ನಕ್ಕೆ ಹೋಗೋದಿಲ್ಲ. ಅವಾಗ ನಾವು ಅವರಿಗೆ ಸಿಕ್ಕಾಪಟ್ಟೆ ಇದನ್ನು ಮಾಡಿ ತಿನ್ನಿಸ್ಬೇಕಾಕತಿ, ಫೋರ್ಸ್ ಮಾಡಿ ತಿನ್ನಿಸ್ಬೇಕಾಕತಿ. ಸೊ ಹಾಗಾಗಿ ಈ ರೀತಿ ನಾನು ಆಕೆಗೆ ಮೆತ್ತಗೆಯಲ್ಲೇ ಉಪ್ಪಿಟ್ಟು ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆಲ್ಲ ಅವರೆಲ್ಲ ರೆಡಿಯಾಗಿದ್ದರೆ ಅವ್ರಿಗೆ ಏನು ಹಾಕ್ಕೊಟ್ಟಲ್ಲ ಅದ್ರ ಜೊತೆಗೆ ಅಕ್ಕಿದು ಉಪ್ಪಿಟ್ಟು ನಾನು ಅವರಿಗೆ ಕೊಟ್ಟೆ ಅಲ್ಲೇ. ಅಂದರೆ ಒಬ್ರು ಅವ್ರು ತಿನ್ನೋದು ನೋಡಿ ಆಕೆನೂ ತಿಂತಾಳೆ. ಅದ್ರಾಗ ಮೇನ್ ಸುಜ್ಜು ತಿನ್ನೋದು ನೋಡಿ ಅಂದ್ರೆ ಆಕೆ ಅವನ ಜೊತೆ ತಿನ್ನೋಕೆ ಶುರು ಮಾಡ್ತಾಳೆ. ಆಮೇಲೆ ಸುಜ್ಜುನೂ ಅಷ್ಟೇ ಅವ್ರ ಅಪ್ಪನ ಜೊತೆಗೆ ತಿನ್ನೋದು. ಅವ್ರು ಏನಂದ್ರೆ ಮಕ್ಳಿಗೆ ಗೊತ್ತಿಲ್ಲ, ಇವಾಗಿನ ಮಕ್ಕಳಿಗೆ ಸ್ವಲ್ಪ ತಾಯಿಗಿಂತ ತಂದೆ ಮೇಲೇ ಜಾಸ್ತಿ ಪ್ರೀತಿಯೋ ಏನೋ ಗೊತ್ತಿಲ್ಲ. ನಾವು ಎಷ್ಟೆಲ್ಲ ಮಾಡಿದ್ರೂ ಅವ್ರಿಗೆ ಜಾಸ್ತಿ ಹಚ್ಕೊತಾರೆ, ಅವರೇ ಜಾಸ್ತಿ ಬೇಕಂತಾರೆ. ನಮ್ಮ ಗುಬ್ಬಂತೂ ಹಂಗೆ ಮಾಡ್ತಾಳೆ, ಸುಜ್ಜು ಅಂತೂ ಹಂಗೆ. ಸುಜ್ಜು ಇಷ್ಟು ದೊಡ್ಡ ಮಗನ ಅಂತಂದ್ರೂ ಅವ್ರ ಜೊತೆಗೇನೆ ತಿಂತಾನೆ. ಮತ್ತು ಅವರೇ ಬೇಕೆಲ್ಲ ಅದಕ್ಕೂ ಹಂಗೆ ಮಾಡ್ತಾನೆ. ಅಕ್ಕಿ ಗುಬ್ಬಿನೂ ಹಂಗೆ ಹಿಂಗಾಗಿ ನಾನು ಅಲ್ಲೇ ಕೊಟ್ಟೆ ಅವರಿಗೆ, ನೀವು ಎಲ್ಲರೂ ಕೊಡ್ತೀನಿ ಅಂಥೇಳಿ. ಈಗ ಎಷ್ಟೆಷ್ಟು ಡ್ರಾಮಾ ಮಾಡ್ತಾಳೆ ಅಂದ್ರೆ ಗುಬ್ಬಿ, ಮನೆಯಾಗೆಲ್ಲ ನಾವು ಇರ್ತೀವಿ, ಸಂಜೆ ಮಟ್ಟ ನಾನು ಕರ್ಕೊಂಡಿರ್ತೀನಿ. ಅವ್ರು ಹೋಗಿ ಡ್ಯೂಟಿಗೆ ಹೋಗಿ ಹೊರಗಿಂದ ಬಂದರು ಅಂದ್ರೆ ಯಪ್ಪ ಇಷ್ಟೊತ್ತು ನಾನು ಮಿಸ್ ಮಾಡ್ಕೊಂಡಿದ್ದೆ, ಇಷ್ಟೊತ್ತು ನಂಗೆ ಯಾರು ನೋಡಿಕೊಂಡೇ ಇಲ್ಲ ಅನ್ನೋ ಥರ ಅಳಕ್ಕೆ ಶುರು ಮಾಡ್ತಾಳೆ. ಅಂದ್ರೆ ಅಳು ಥರ ಆ್ಯಕ್ಟ್ ಮಾಡ್ತಾಳೆ, ಹಂಗೆ ಮಾಡ್ತಾಳೆ. ಯಪ್ಪ ದೇವ್ರೆ, ಇಲ್ಲಿ ನೋಡಿದ್ದೆ ಸುಜ್ಜು ಕಾಡಾತಾಳೆ, ಅವ್ಗೆ ಹಿಂದೆ ಹಿಡ್ಕೊಂಡು ನಿಂತು ಹೊಡಿತಾಳೆ ಪಾಪ. ಅದನ್ನು ಹಾಗೆಲ್ಲ ಮಾಡ್ತೈತಿ. ಹಂಗೆ ನಾನಿವತ್ತು ವೆಜ್ ಪಲಾವ್ ಮಾಡಿದ್ರಾತಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳತ್ತಿದ್ದೆ. ಅದಕ್ಕೆ ಬೇಕಾದಂಥ ಸಾಮಾನೆಲ್ಲ ನಾನಿಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಳತ್ತಿದ್ದೆ. ನೋಡಿರಿ, ಕೊತ್ತಂಬರಿನ ನಾನಿಲ್ಲಿ ಸೋಸ್ಕೊಳತ್ತಿದ್ದೆ ಇದಕ್ಕಂತ ಹೇಳಿ, ಪಲಾವಿಗಂತ ಹೇಳಿ ಸೋಸ್ಕೊಳತ್ತಿದ್ದೆ. ನಾನು ಪಲಾವಿಗೆ ಕೊತ್ತಂಬರಿ ಆಮೇಲೆ ಪುದೀನ ಇದೆಲ್ಲನೂ ಇರ್ತೈತಲ್ಲ, ಇದ್ದಾಗ ನಾನು ಅದನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ಹಾಕುವಂಥದ್ದು. ಯಾವುದೇ ಅಡುಗೆಗಾಗಲಿ ನಾವು ಫೈನಲ್ ಟಚ್ ಕೊತ್ತಂಬರಿಯಿಂದ ಕೊಟ್ಟಿವಿ ಅಂದರೆ ಅದ್ರದ್ದು ಮಜಾನೇ ಬೇರೆ, ಅದ್ರದ್ದು ಒಂದು ಟೇಸ್ಟೇ ಬೇರೆ. ಅದೇನು ಕೊತ್ತಂಬರಿ ನಾವು ಹಾಕಿ ಲಾಸ್ಟ್ ಫೈನಲಿಗೆ ಹಾಕಿದ್ವಿ ಅಂದ್ರೆ ಒಂಥರ ಅಡುಗೆ ಕಂಪ್ಲೀಟ್ ಅಂಥೇಳಿ ಅನ್ನಿಸ್ತದೆ ನಮ್ಗೆ. ಆ ರೀತಿ ಕೊತ್ತಂಬರಿ ಒಂಥರ ಅಡುಗೆಯ ರಾಜ ಇದ್ದಂಗೇನೋ ಆ ರೀತಿ. ಮತ್ತು ಇಲ್ಲಿ ನಾನು ಪುದೀನ ಸೋಸ್ಕೊಳತ್ತೇನೀಗ. ಪುದೀನಾನು ನಾವು ಯೂಸ್ ಮಾಡೋದ್ರಿಂದ ಅಡುಗೆ ಒಳಗೆಲ್ಲ ಬಾಯಿ ವಾಸನೆ ಇರ್ತೈತಲ್ಲ ಅದು ಹೋಗುವಂಥದ್ದು, ಬಾಯಿ ವಾಸನೆ ಇಲ್ಲ ಆಗ್ಲಾರ್ದಂಥದ್ದು. ಆಮೇಲೆ ತಂಪು ಇದು ಪುದೀನ. ಸೊ ಹೀಗಾಗಿ ಎಷ್ಟಾಗುತ್ತೋ ಅಷ್ಟು, ಅದೇನು ಜಾಸ್ತಿ ಕಾಸ್ಟ್ಲಿ ಏನಿರೋದಿಲ್ಲ. ನಾವು ಅಡುಗೆಯಾಗ ಈ ರೀತಿ ಪುದೀನ ಎಲ್ಲ ಯೂಸ್ ಮಾಡ್ಕೊಳ್ಳೋದು ಹೆಲ್ತ್ಗೆ ಭಾಳ ಚಲೋ ಅಂತಲೇ ಹೇಳ್ಬೋದು. ಆಮೇಲೆ ನೋಡಿರಿ, ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕೀನಿ ಪಲಾವ್ಗೆ ಅಂತ ಹೇಳಿ. ಕೊತ್ತಂಬರಿ ಒಂದು ಸ್ವಲ್ಪ, ಪುದೀನ, ಆಮೇಲೆ ತೆಂಗಿನಕಾಯಿದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ, ಇದೆಲ್ಲನೂ ನಾನೇನು ಮಾಡ್ತೀನಿ ಈಗ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿ ಅದನ್ನು ಇಟ್ಕೊಂಡೆ. ಆಮೇಲೆ ನಾನು ಏನು ಒಗ್ಗರಣೆ ಎಲ್ಲ ಕೊಡ್ತೇನಲ್ಲ ಪಲಾವಿಗೆ, ಅವಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳುವಂಥದ್ದು. ಈಗ ಮತ್ತು ಗುಬ್ಬೆಲ್ಲ ಮಲ್ಕೊಂಡಿದ್ಲು ರೀ. ಆಮೇಲೆ ಹಿಂಗಾಗಿ ನಾನು ಮೊದಲು ಅದನ್ನು ಮತ್ತು ಕರೆಂಟಿಂದು ಒಂದು ಹೇಳೋಂಗಿಲ್ಲ, ಯಾವಾಗ ಹೊಕ್ಕವೋ ಒಮ್ಮೊಮ್ಮೆ ಹೋಗ್ಬಿಡ್ತಾವೆ. ಹೀಗಾಗಿ ಸ್ವಲ್ಪ ಮೊದಲೇಕ ಅದನ್ನೆಲ್ಲ ರುಬ್ಬಿಟ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ನಾನು ಪೇಸ್ಟ್ ಮಾಡಿ ಇಟ್ಕೊಂಡು ಆಕೆಗೆ ಮಲಗಿಸಿ, ಅದು ಮಿಕ್ಸರ್ಗೆ ಹಾಕೋದು ಒಂದು ದೊಡ್ಡ ಪ್ರಾಬ್ಲಮ್. ಮನ್ಯಾಗ ಸಣ್ಣ ಮಕ್ಕಳಿದ್ದಾಗ ಯಪ್ಪ ಮಿಕ್ಸರ್ ಹಾಕಿದ್ರು ಅವ್ರಿಗೆ ಮಲಗಿಸಿ ನಾವು ಮಿಕ್ಸಿ ಆನ್ ಮಾಡಿದ್ವಿ ಅಂದ್ರೆ ಅವ್ರು ಎದ್ದು ಬಿಡ್ತಾರೆ. ಹೀಗಾಗಿ ಆಕೆಗೆ ಮಲಗೋಕ್ಕಿಂತ ಮೊದಲೇ ನಾನು ಅದನ್ನೆಲ್ಲ ರೆಡಿ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡೆ. ಆಕೆ ಮಲ್ಗೆ ಆದಮೇಲೆ ನಾನು ಮತ್ತು ಜಳಕ ಎಲ್ಲ ಮಾಡಿ ನನ್ನ ನಾಷ್ಟ ಎಲ್ಲ ಮಾಡಿಕೊಂಡೆ ನಾನು. ಆಮೇಲೆ ಹೀಗೆಲ್ಲ ಇರ್ತೈತೆ ನೋಡಿರಿ ಪ್ರಾಬ್ಲಮ್. ಸಣ್ಣ ಮಕ್ಕಳು ಮನೆಯಾಗಿದ್ದು ಅಂದ್ರೆ ಮಲ್ಕೊಂಡಾಗ ಒಂಥರ ಪ್ರಾಬ್ಲಮ್ಮು, ಅವ್ರು ಎದ್ದಾಗ ಒಂಥರ ಪ್ರಾಬ್ಲಮ್ ಹಿಂಗೆ. ಆಮೇಲೆ ನಾನಿಲ್ಲೇ ಪಲಾವಿಗಂತ ಹೇಳಿ
ಅಕ್ಕಿನ ನೆನೆಸಿಟ್ಟಿದ್ದೆ, ಬಾಸುಮತಿ ಅಕ್ಕಿ 2 ಗ್ಲಾಸ್ ಅಕ್ಕಿನ ನಾನಿಲ್ಲೇ ನೆನೆಸಿಟ್ಟೇನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡೆ. ಈಗ ನಾನು ಅದನ್ನು ರೆಡಿ ಮಾಡ್ಕೊಳತ್ತೇನೆ ನೋಡಿರಿ. ಪಲಾವ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡೆ, ಅದಕ್ಕೊಂದು ಸ್ವಲ್ಪ ಚಕ್ಕಿ, ಲವಂಗ, ಆಮೇಲೆ ಪಲಾವ್ ಎಲೆ ಸ್ವಲ್ಪ ಇತ್ತದು, ಒಂದು ಸ್ವಲ್ಪ ಇತ್ತು ನೋಡಿ, ಭಾಳ ಇರಲಿಲ್ಲ. ಅದಷ್ಟನ್ನು ನಾನಿಲ್ಲಿ ಹಾಕ್ಕೊಂಡೆ. ಹಾಕಿದ್ಮೇಲೆ ನಾನು ಅದಕ್ಕೆ ಪಲಾವಿಗೆ ಏನೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂತಂದ್ರೆ ಇಲ್ಲಿ ಐತೆ ನೋಡಿ, ತೋರಿಸ್ತೀನಿ. ಒಂದು ಈರುಳ್ಳಿ, ಆಮೇಲೆ ಬೀನ್ಸು, ಆಮೇಲೆ ಕ್ಯಾರೆಟು, ಒಂದು ಬೀಟ್ರೂಟು, ಒಂದು ಟೊಮ್ಯಾಟೊ, ಆಮೇಲೆ ಒಂದು ಆಲೂಗಡ್ಡೆ, ಇದೆಲ್ಲನೂ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲಿಗೆ. ಆಮೇಲೆ ಮತ್ತು ಇನ್ನೊಂದು ಏನಂದರೆ, ನಾನೇನು ಬೆಳಿಗ್ಗೆ ನಮ್ಮ ಗುಬ್ಬಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಫುಡ್ನ, ಅದೇ ರೀತಿ ಮತ್ತು ನನಗೆ ಮಧ್ಯಾಹ್ನಕ್ಕೂ ನಮಗೇನು ರೆಡಿ ಮಾಡ್ಕೊತೇನಲ್ಲ ಅದ್ರಾಗನ ಸ್ವಲ್ಪ ಹೆಂಗೋ ಅಕ್ಕಿ ನೆನೆಸಿಟ್ಟಿದ್ದಿತ್ತು, ಆಮೇಲೆ ತರಕಾರಿನೂ ಕಟ್ ಮಾಡಿ ಇಟ್ಟಿದ್ದಿತ್ತು. ಅದ್ರಾಗನೇ ಸ್ವಲ್ಪ ತರಕಾರಿ, ಕ್ಯಾರೆಟು, ಬೀಟ್ರೂಟು, ಸ್ವಲ್ಪ ಆಲೂಗಡ್ಡೆ ಎಲ್ಲನೂ ತೆಗೆದಿಟ್ಕೊಂಡೆ. ನಾನು ಹಾಕಿದ್ದೀನೂ ಇಲ್ಲಿ ನಮ್ಮ ಜೊತೆಗೇನು ಹಾಕಿದ್ದು ಫುಡ್ನ ರೆಡಿ ಮಾಡ್ಕೊಳ್ಳುವಂಥದ್ದು. ಈ ರೀತಿ ಮಾಡಿಬಿಟ್ರೆ ಅವ್ರಿಗೂ ನಮ್ಮ ಜೊತೆ ಊಟ ಮಾಡಿದಾಗ ಅವ್ರಿಗೂ ಹೊಟ್ಟೆ ತುಂಬಿತು ಅಂದ್ರೆ ಆರಾಮಾಗಿ ಆಡ್ತಾರೆ. ಹೀಗಾಗಿ ನಾನು ಆ ರೀತಿ ಮಾಡ್ತೇನೆ. ಇಲ್ಲಿ ನಾನು ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೆ, ಒಂದು ಸ್ವಲ್ಪ ಅದು ಚಲೋ ತೆಂಗು ಫ್ರೈ ಆಗೋ ಮಟನು ಎಣ್ಣೆಯಾಗ ಬೇಯಿಸ್ಕೊಳತ್ತೀನಿ ಈರುಳ್ಳಿನ. ಆಮೇಲೆ ನಾನು ಇದೆಲ್ಲ ಸರಿಯಾಗಿ ಇದಾದಮೇಲೆ ನಾನು ಅದೆಲ್ಲ ವೆಜಿಟೇಬಲ್ಸ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣತ್ತೆ, ಕಲರ್ಫುಲ್ಲಾಗಿ ಆರೆಂಜ್, ವೈಟ್, ರೆಡ್ ಈ ರೀತಿ ಕಾಣತೈತಿ. ಹಂಗಂಥೇಳಿ ಎಲ್ಲ ಕಲರ್ಫುಲ್ಲಾಗಿ ಲುಕ್ ಚಲೋ ಇದ್ದರೆ ಅಡುಗೆ ಚಲೋ ಆಕತಿ ಅಂತ ಏನಿಲ್ಲ, ಟೇಸ್ಟ್ ಆದ್ರೂ ಪಲಾವ್ ಟೇಸ್ಟ್ ಚಲೋ ಆಗಿತ್ತು. ನೋಡಿ ಇಲ್ಲಿ ನಮ್ಮ ಗುಬ್ಬಿಗೆ ಅಂತ ನಾನು ಹೇಳಿದ್ದೆಲ್ಲ, ಇದೆಲ್ಲ ನಾನು ಸ್ವಲ್ಪ ತೆಗೆದಿಟ್ಕೊಂಡು ಅದು ಹಾಕಿ ಇದನ್ನೆಲ್ಲನೂ ಹಾಕಿ ಚಲೋ ತೆಂಗದನ್ನು ಕುದಿಯೋ ತನಕ ಚಲೋ ತೆಂಗಕ್ಕೆ ಪೂರ್ತಿ ಲಿಕ್ವಿಡ್ ಥರ ಆಗಬೇಕಲ್ಲ, ಆ ರೀತಿ ಮೆತ್ತಗಾಗಿ ಮಾಡ್ಕೊತೀನಿ. ಆಮೇಲೆ ಈ ರೀತಿ ಪೇಸ್ಟ್ ನಾನು ಅದೆಲ್ಲ ಹಾಕ್ಕೊಂಡಿದ್ದೆ, ಪೇಸ್ಟ್ ಈ ರೀತಿ ಆಗುತ್ತೆ. ಫಸ್ಟ್ ಅದೆಲ್ಲ ವೆಜಿಟೇಬಲ್ಸ್ನ ನಾನು ಚಲೋ ಫ್ರೈ ಮಾಡ್ಕೊಂಡು ಆದಮೇಲೆ ಆ ಒಂದು ಪೇಸ್ಟ್ನ ಅದಕ್ಕೆ ಹಾಕ್ಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಅಕ್ಕಿ ನೆನೆಸಿಟ್ಟಿದ್ದೆ ಅಲ್ಲ ಅದನ್ನ ಅದಕ್ಕೆ ಹಾಕ್ಕೊಂಡು ಪಲಾವ್ನ ರೆಡಿ ಮಾಡಿಕೊಂಡೆ. ಆಮೇಲೆ ಇಲ್ಲೇ ಮತ್ತು ಅದನ್ನು ಸ್ವಲ್ಪದೆಲ್ಲ ತೆಗೆದಿಟ್ಕೊಂಡಿದ್ದೆಲ್ಲ ನಮ್ಮ ಗುಬ್ಬಿಗೆ ಅಂಥೇಳಿ ಇಲ್ಲಿ ಅಕ್ಕಿ ಫುಡ್ಡರ್ ನಾನು ರೆಡಿ ಮಾಡತ್ತೀನಿ. ಈ ರೀತಿ ಮಾಡತ್ತಿದ್ದೆ. ಆ್ಯಕ್ಚುಲಿ ಕುಕ್ಕರ್ ಒಳಗೆ ಮಾಡಿದ್ರೆ ಭಾಳ ಬೆಸ್ಟ್ ಮಕ್ಕಳಿಗೆ, ಅಂದ್ರೆ ಪೂರ್ತಿ ಕುದ್ದೀತಿತ್ತಲ್ಲ. ಆದರೆ ಸಣ್ಣ ಕುಕ್ಕರ್ ಇದ್ದಿಲ್ಲ ನಮ್ಮ ಮನ್ಯಾಗ, ಒಂದೇ ಐತದ ದೊಡ್ಡದು. ಹಾಗಾಗಿ ನಾನಲ್ಲೇ ಮಾಡ್ಕೊಳತ್ತೇನೆ ಅಕ್ಕಿಗೆ. ಇಲ್ಲಿ ನೋಡ್ರಿ ಅಕ್ಕಿದು ಫುಡ್ ಈ ರೀತಿಯಾಗಿ ಆಗಿತ್ತು. ಅಕ್ಕಿ ನಮ್ಮ ಜೊತೆಗೇನೆ ಅಕ್ಕಿಗೂ ನಾನು ಊಟ ಮಾಡಿಸಿದ್ದೆ. ಹಂಗೆ ನಾವು ಪಲಾವ್ನಾಗ ಮೊಸರು ಬಜ್ಜಿ ಮಾಡಿದ್ದೆ. ಈ ರೀತಿಯಾಗಿ ಇವತ್ತಿನ ವ್ಲಾಗ್ ಇತ್ತು. ಸೊ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.